ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ನಾನೊಂದು ಕುಕ್ಕರ್ ತೊಗೊಂಡು ಕ್ಯಾರೆಟು, ಹೆಸರುಬೇಳೆ, ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ನೀರು. ಬೆಳಗಿನ ತಿಂಡಿಗಂತೂ ಕ್ವಿಕ್ಕಾಗಿ ಆಗೋಗುತ್ತೆ, ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಇದು. ನೋಡಿ, ಕುಕ್ಕರ್ ಇಟ್ಬಿಟ್ಟು 2 ವಿಷಿಲ್ ಬರೆಸ್ಕೊಂಡ್ರೆ ಸಾಕು. ಹೆಸರುಬೇಳೆನ ಒಂದು ಟೀ ಗ್ಲಾಸಲ್ಲಿ ಫುಲ್ ತೊಗೊಂಡು ನೀಟಾಗಿ 3-4 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಅದರ ಅರ್ಧ, ಟೀ ಗ್ಲಾಸ್ ಅಂದರೆ ಗೊತ್ತಾಗುತ್ತಲ್ಲ, ಅದರಲ್ಲಿ ಅರ್ಧ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬ್ಯಾಚುಲರ್ಸ್ಗೆ ಈಗ ತಾನೇ ಅಡುಗೆ ಕಲಿತಿರೋರಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಬೇಯಿಸ್ಕೊಂಡು ನಾನು 2 ವಿಷಿಲ್ ಬರೆಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ರೆಸಿಪಿ. ಅಡುಗೆ ಕಲ್ತಿರೋರ್ಗಂತೂ ಖಂಡಿತ ಅಲ್ಲ ನನ್ನ ವೀಡಿಯೋ, ಅವರೆಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ, ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು, ಕಡಾಯಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕಂದರೆ ನಾನು ಮಾಡೋ ಕ್ವಾಂಟಿಟಿ 4 ಜನ ತಿನ್ಬೋದು. ನೋಡಿ, ನಾನು ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಈ ಕೊಬ್ಬರಿ ಎಣ್ಣೆಗೆ ಸಾಸಿವೆ ಆ ಥರ ಎಲ್ಲ ಹಾಕ್ಕೊಬೋದು. ನಾನು ಹಾಕ್ಕೊತಲ್ಲ, ಸಾಸಿವೆ ಜೀರಿಗೆ ಆ ಥರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ ಅಂತಲ್ಲ, ನಾನು ಹಾಕ್ಕೊತಾ ಇಲ್ಲ ಅಷ್ಟೇ. ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಂಬ ಕ್ವಿಕ್ಕಾಗಿ ಆಗೋವಂಥ ಒಂದು ರೆಸಿಪಿ. ನೋಡಿ, ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡು ರೌಂಡ್ ಥರ, ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನನಗೆ ಈ ಥರ ಇಷ್ಟ, ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತಿನ್ಬೇಕಾದ್ರೆ ಹಂಗೆ ಸಿಗುತ್ತಲ್ವ, ಅದಕ್ಕೋಸ್ಕರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದು ಕೊಬ್ಬರಿ ಎಣ್ಣೆ ಎಲ್ಲ ಅದಕ್ಕೆ ಸ್ವಲ್ಪ ಹೊಗೆ ಆ ಥರ ಬರ್ತಾಯಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಆರಾಮಾಗಿ. ಈಗ ಜಸ್ಟ್ ಅಡುಗೆ ಮಾಡೋರು, ಈಗ ಜಸ್ಟ್ ಅಡುಗೆ ಕಲಿತಿರೋರ್ಗೂ ತುಂಬ ಹೆಲ್ಪ್ಫುಲ್. ಇನ್ನೊಂದು ವಿಷಯ ಏನಂದರೆ, ರೈಸ್ನ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿಕೊಂಡು 1 ಟೀ ಗ್ಲಾಸಲ್ಲಿ ಹೆಸರುಬೇಳೆ ತೊಗೊಂಡ್ರೆ ಅರ್ಧ ಲೋಟದಷ್ಟು ರೈಸ್ ತೊಗೊಂಡ್ರೆ ಸರಿಯಾಗುತ್ತೆ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಹಸಿದಿದ್ದು ಹಾಕ್ಕೊಳ್ಳಿ, ನನ್ನ ಹತ್ರ ಒಣಗಿಸಿರೋದೇ ಇದೆ, ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು 2 ಒಣಮೆಣ್ಸಿನ್ಕಾಯಿನ ಕೈಯಲ್ಲೇ ಹಿಂಗೆ ಬ್ರೇಕ್ ಮಾಡಿ ಹಾಕ್ಕೊತಿದ್ದೀನಿ. ಖಾರ ಇಷ್ಟಪಡೋರು ಹಾಕ್ಕೋಬೋದು, ಖಾರ ಇಷ್ಟಪಡದಿಲ್ಲರು ಸ್ಕಿಪ್ ಮಾಡ್ಬೋದು. ಖಾರದ ಪುಡಿನೂ ಸೇರಿಸ್ಕೊಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ. ನಾವೆಲ್ಲ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಹಾಕ್ಕೊತಾ ಇದ್ದೀವಿ. ನೀವು ಹಾಕ್ಕೋಬೇಕಂತ ಏನಿಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ 3 ಚಿಕ್ಕದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ಗೆ. ಟೊಮೊಟೊ ಹೆಚ್ಚು ಕಮ್ಮಿ ಮಾಡ್ಬೋದು, ಇಷ್ಟೇ ಅಂತ ಏನಿಲ್ಲ, ಆದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಥರದ ಪೌಡ್ರುಗಳನ್ನು ಇಲ್ಲಿ ಉಪ್ಪು ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಹಳ್ಳುಪ್ಪು, ರುಚಿಗೆ ತಕ್ಕಷ್ಟು, ಅಂದರೆ ಅದೆಲ್ಲ ಬೇಯಬೇಕಲ್ಲ. ಆಲ್ರೆಡಿ ನಾನು ರೈಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹಾಕ್ಕೊಂಡಿದ್ದೀನಿ ಗೊಜ್ಜಿಗೆ. ನಾನಿಲ್ಲಿ ಯಾವುದೇ ಥರದ ಪೌಡ್ರುಗಳನ್ನು ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಾದರೆ ಗರಂ ಮಸಾಲ, ಬಿಸಿಬೇಳೆಭಾತ್ ಪೌಡ್ರು 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಬೇಯಿಸಿಟ್ಕೊಂಡಿದ್ನೆಲ್ಲ ಸ್ಮ್ಯಾಶ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಯಾವ ತರಕಾರಿ ಬೇಕಾದರೆ ಹಾಕ್ಕೋಬೋದು, ಬೀನ್ಸ್ ಇದು. ನಾನು ಇಲ್ಲಿ ಕ್ಯಾರೆಟ್ ಒಂದೇ ಇತ್ತು, ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಇದಕ್ಕೆ ತುಪ್ಪ ಹಾಕ್ತೀನಿ, ಯಾಕಂದರೆ ನನಗಿಷ್ಟ ಸ್ವಲ್ಪ ತುಪ್ಪ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹಾಕ್ಕೊಂಡು ತಿನ್ನಬೇಕು ಪ್ಲೇಟಿಗೆ, ಬಟ್ ನಾನು ಇಲ್ಲೇ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂತ. ನೋಡಿ, ತುಂಬ ಈಸಿ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಂತೂ ಆಗೋಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದು ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೀವು ಇಲ್ಲಿ ಕಾಯಿ ತುರಿನೂ ಹಾಕ್ಕೋಬೋದು. ಈ ಟೈಮಲ್ಲಿ ಗರಂ ಮಸಾಲ ಸ್ವಲ್ಪ, ಬಾತ್ ಪೌಡ್ರು ಸ್ವಲ್ಪ, ಬಿಸಿಬೇಳೆಭಾತ್ ಪೌಡ್ರು ಸ್ವಲ್ಪ ಹಾಕ್ಕೋಬೋದು. ತುಂಬ ಟೇಸ್ಟ್ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ.
ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದೇನೆಂದರೆ, ಮಕ್ಕಳು ರಜಾದಲ್ಲಿರ್ತಾರಲ್ಲ, ಈ ರೆಸಿಪಿಗಳು ಟ್ರೈ ಮಾಡ್ಬೋದು.